ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಕಾವಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಒಳ್ಳೆ ಸೋರೆಕಾಯಿ ಸಾಂಬಾರನ್ನ ಹೇಳ್ಕೊಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನಿಜವಾಗ್ಲೂ ತಿಂತಾಯಿದ್ರೆ ಬೆಣ್ಣೆ ಥರ ಫೀಲ್ ಆಗುತ್ತೆ, ಅಷ್ಟು ಸಕ್ಕತ್ತಾಗಿರುತ್ತೆ ಈ ತರಕಾರಿ. ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ. ಏನಪ್ಪ ಸಾರು ಮಾಡೋದಂತ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ಈ ತರಕಾರಿಲಿ ಈ ಒಂದು ಸಾರನ್ನ ಒಂದು ಸತಿ ಆದರೂ ಟ್ರೈ ಮಾಡಿ. ನಿಜವಾಗ್ಲೂ ಇದನ್ನು ಒಂದು ವಾರಕ್ಕೊಂದು ಸತಿ ಆದರೂ ಮಾಡೋದನ್ನು ಅಭ್ಯಾಸ ಮಾಡ್ಕೋತೀರಾ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮಾಮೂಲಿ ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಒಂದು ಟೊಮೆಟೊ, ಆಮೇಲೆ ಒಂದು 7ರಿಂದ 8 ಎಸ್ಲು ಬೆಳ್ಳುಳ್ಳಿ, ಆಮೇಲೆ ಒಂದು ಈರುಳ್ಳಿ, ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ಸೌರೆಕಾಯಿನ ತಗೊಂಡಿದ್ದೀನಿ. ಒಂದು ಫುಲ್ ಸೌರೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಹಾಕಿ ಒಂದು 2 ಗ್ಲಾಸಷ್ಟು ನೀರನ್ನ ಹಾಕಿ 3 ವಿಷಿಲ್ ಹೊಡೆಸ್ಕೊಂಡ್ರೆ ಸಾಕು. ಸೋರೆಕಾಯಿ ಬೇಗ ಬೆಂದೋಗುತ್ತೆ. ಸೊ 3 ವಿಷಿಲ್ ಸಾಕು. ಸೊ 3 ವಿಷಿಲ್ ಹೊಡೆಸ್ ನಂತರ ಇವಾಗ ನೋಡಿ ಈ ಥರ ಆಗಿದೆ ಅದು. ಇದರಲ್ಲಿ ಒಂದು ಟೊಮೆಟೊನ ತೆಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಕೈಯಲ್ಲಾದರೂ ಕಿಚ್ಕೊಳ್ಳಿ, ಇಲ್ಲ ಮಿಕ್ಸಿಲಾದರೂ ರುಬ್ಕೊಳ್ಳಿ. ನಾನು ಮಿಕ್ಸಿಲಿ ರುಬ್ಕೊಂಡೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಬಿಡೋಣ. ಮಾಮೂಲಿ ಒಂದು ತಪ್ಪಲೆಗೆ 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಆಮೇಲೆ ಒಂದು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಬೇಯಿಸಿದಂಥ ಬೇಳೆನ ಹಾಕ್ಕೊಂಡ್ಬಿಟ್ರೆ ಇದನ್ನು ಸ್ಮ್ಯಾಚ್ ಮಾಡೋ ಅವಶ್ಯಕತೆ ಏನಿಲ್ಲ, ಬಿಕಾಸ್ ಅದು ಚೆನ್ನಾಗಿ ಬೆಂದಿರುತ್ತಲ್ವ. ಸೊ ಸ್ಮ್ಯಾಚ್ ಮಾಡೋದೇನು ಬೇಡ. ಸೊ ಇದು ಸ್ವಲ್ಪ ಕುದೀತಿದ್ದಂಗೆ ಟೊಮೆಟೊನು ಕೂಡ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಇದು ಸ್ವಲ್ಪ ದಾಲ್ ಥರ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ 2 ಸ್ಪೂನಷ್ಟು ಮನೇಲೇ ಮಾಡಿಟ್ಕೊಂಡಿರೋವಂಥ ಸಾಂಬಾರು ಪುಡಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಸಾಂಬಾರು ಪುಡಿ ಮಾಡಿರ್ತಾರೆ. ಸೊ ಇಲ್ಲ ಅಂದರೆ ಪ್ಯಾಕೆಟಲ್ಲಾದ್ರೂ ತೊಗೊಂಡು ಹಾಕ್ಕೊಳ್ಬೋದು. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಲಾಸ್ಟಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ರೆ ಸೊ ಈ ಸೋರೆಕಾಯಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ಏನಂದರೆ ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.